ಬಲಿ ಅಲ್ಲ, ದೇವರ ಹೊರ್ತಾರಲ್ಲ ಅವರು ಹೋಗುದು. ಹಾಗೆ ಎಂತ ಹೇಳದಪ್ಪ, ಕಟ್ ಮಾಡಿ ಅದನ್ನ ತಪ್ಪು ತಪ್ಪು ಹೌದು ಎಂತ ಹೇಳಿದಂತ ಗೊತ್ತಿಲ್ಲ. ಯಾಕಂದ್ರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಹೆಜಮಾಡಿ ತೇರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಡೇಟ್ ಬಂದು ಥರ್ಡ್. ಸೊ 3 ಮಾರ್ಚ್ ಹೆಜಮಾಡಿಯಲ್ಲಿ ರಥೋತ್ಸವ ಇದೆ. ಸೊ ಹಾಗಾಗಿ ಹೊರಟಿದ್ದೀವಿ. ಇಳಿಬೇಕಾದ್ರೆ ತುಂಬ ಹೊತ್ತಾಗತ್ತೆ. ಸೊ ಹಾಗಾಗಿ ನಾವು ಇವಾಗ ಹೊರಟ್ವಿ, 10 ಆಯಿತು. ಸೊ ಇವಾಗ ನಾವು ಹೋಗೋದು ಕರೆಕ್ಟ್ ಆಗುತ್ತೆ. ನಾವು ಹೋಗೋಷ್ಟರಲ್ಲಿ ರಥ ಆಗ್ತದೆ. 10:30 11 ತನಕನೂ ಆಗುತ್ತೆ ಒಂದೊಂದ್ಸತಿ. ಸೊ ಲೇಟ್ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೊರಟಿದ್ದೀವಿ, 10 ಗಂಟೆಗೆ. ಅಲ್ಲ ಆಯಿಷಾ, ಬನ್ನಿ ಹೋಗೋಣ. ಹೆಜಮಾಡಿ ರಥೋತ್ಸವ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ನಾವು ಟೆಂಪಲ್ ಹತ್ರ ಬಂದ್ವಿ. ಸೊ ಇದು ಬಂದು ಮಹಾಲಿಂಗೇಶ್ವರ ಟೆಂಪಲ್. ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಇದು ಕೊಡಿ ಏರಿಸಿರೋದು. ಕೈ ಮುಗಿದು ಪ್ರಸಾದ ತಗೊಂಡು ಬಂದ್ವಿ. ಈಗ ಇನ್ನೇನು ಸ್ವಲ್ಪ ಹೊತ್ತಿಗೆ ತೇರು ಎಳಿತಾರೆ. ನನಗೆ ಮಂಜುರಾಯ ನೋಡ್ಲಿಕ್ಕೆ ಅಲ್ಲ, ಬಲಿ ಅಲ್ಲ, ದೇವರ ಹೊರ್ತಾರಲ್ಲ ಅವರು ಹೋಗುದು. ಹಾಗೆ ಎಂತ ಹೇಳದಪ್ಪ, ಕಟ್ ಮಾಡಿ ಅದನ್ನ ತಪ್ಪು ತಪ್ಪು ಹೌದು ಎಂತ ಹೇಳಿದಂತ ಗೊತ್ತಿಲ್ಲ. ಒಟ್ಟು ಈಗ ಅಲ್ಲಿ ಎಲ್ಲ ಈಗ ರಥೋತ್ಸವಕ್ಕೆ ಶುರುವಾಯಿತು. ಅಲ್ಲಿ ಹೋದ್ರು ನೋಡಿ ಈಗ. ಸೊ ಇನ್ನೂ ರಥ ಎಳಿತಾರೆ. ಸೊ ಬನ್ನಿ ರಥ ಎಳಿಯಲು ಹೋಗೋಣ ಈಗ. ಸೊ ಈಗ ದೇವಸ್ಥಾನಕ್ಕೆ ಒಂದು ರೌಂಡ್ ಬಂದು ಇಲ್ಲಿಂದನೇ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಹೆಜಮಾಡಿ ರಥೋತ್ಸವಕ್ಕೆ ಬರ್ತೀವಿ. ರಥೋತ್ಸವ ಮಿಸ್ ಮಾಡಲ್ಲ, ಯಾಕಂದರೆ ಇದು ನಮ್ಮ ಅತ್ತೆದು ತವ್ರ ಮನೆ ಹೆಜಮಾಡಿ. ಹಾಗೆ ಇಲ್ಲಿಗೆ ಬರ್ತೀವಿ ನಾವು. ತೇರು ಆವಾಗಲೇ ತೋರಿಸಿದ್ನಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಇನ್ನದೇ ಕೆಲವು ಕ್ರಮ ಎಲ್ಲ ಇದೆಲ್ಲ, ಅದನ್ನೆಲ್ಲ ಮಾಡಿ ಇನ್ನು ತೇರು ಎಳಿತಾರೆ. ಸೊ ಬನ್ನಿ ಅದನ್ನು ತೋರಿಸ್ತೀನಿ.
ಪ್ರತಿ ವರ್ಷ ಹೀಗೆ ದೇವ್ರದ್ದು ಕೃಪೆಯಲ್ಲಿ ಆಗುತ್ತೆ ಅದು ಹೇಗೋ. ಯಾವ ಪ್ಲೇಸಿಂದ ಹೊರಟು ತೇರು ಅದೇ ಪ್ಲೇಸಿಗೆ ಈಗ ವಾಪಸ್ ಬಂತು. ಒಂದು ರೌಂಡ್ ಫುಲ್ ಆಯಿತು. ಈಗ ಬೈಕ್ ಹೊಡಿತಾ ಇದ್ದಾರೆ. ಜ್ಯೂಸ್ ಇದೆ, ತೇರೆಲ್ಲ ಇಳಿದಾದ್ಮೇಲೆ ಜ್ಯೂಸ್ ಸಿಗುತ್ತೆ. ಸೊ ಇದು ಎಲ್ಲ ಹಣ್ಣು ಸೇರಿಸಿ ಮಾಡಿರ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಕುಡಿದಬಹುದು ಇಲ್ಲಡಬಹುದು ಇತ್ತೆರಡ ಇಲ್ಲ ನಾಡೋಡ್ಜಿ ಕೋಲಾಟ ಗಾಡಿ ನೋಡ್ಬೋದು ದೇವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ತೇರೆಲ್ಲ ಇಳಿದು. ಯಾಕಂದ್ರೆ ಯಾಕಪ್ಪ ಯಾಕೆ ಪದ ಬರೋಲಿಯಾ ಏರಕ್ ಮತ್ತೆ ಸಾಂಗ್ ಯಾಕೆ ಆಗಿರ್ಬೋದು ಯಾಕಂದ್ರೆ ಯಾಕಂದ್ರೆ ಇವರಿಗೆಲ್ಲ ಕೊಟ್ಟೆ ಉಳಿತಾಯ ನಾನು 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 ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ರಂಗ ನಾನು ಕೋಡಿಕೆ ನಮ್ಮ ತೇರಿಗೆ ಹೋಗಿ ಬಂದ್ವಿ. ತೇರು ಹೋಗಿತ್ತು, ಆರ್ಕೆಸ್ಟ್ರಾ ಇತ್ತು, ಅದನ್ನು ಕೂಡ ಸ್ವಲ್ಪ ನೋಡಿದ್ವಿ. ಈಗ ಮನೆಗೆ ಹೊರಟ್ವಿ. ಟೈಮ್ 12:30 ಆಯಿತು. ಕರೆಕ್ಟ್ 12:30 ಆಯಿತು. ಈಗ ಹೊರಟ್ವಿ ಮನೆಗೆ. ಜ್ಯೂಸ್ ಆಯಿತು, ಮತ್ತು ಪೊಟೆಟೊ ಟ್ವಿಸ್ಟರ್ ಆಯಿತು, ಐಸ್ ಕ್ರೀಮ್ ಆಯಿತು, ಗೋಬಿ ಆಯಿತು. ಎಂತ ಅಂಗಡಿನೇ ತಿಂದ್ವಿ ಅಂತ ಅಂದ್ಕೊಳ್ಬೋದಲ್ಲ, ಅಂಗಡಿಲಿದ್ದದೆಲ್ಲ ಇವ್ರು ಜಾತ್ರೆ ಅಂದರೆ ಹಾಗೆ ಎಲ್ಲ ತಿನ್ಬೇಕು. ಇಲ್ಲಪ್ಪ, ಗೋಬಿ ಎಲ್ಲ ತಿನ್ನಲಿಲ್ಲ, ಅಷ್ಟೇ ತಿಂದದ್ದು. ಇವಳು ಹೇಳುದು ಜ್ಯೂಸ್ ಮತ್ತು ಇದು ಎಂತ ಪೊಟೆಟೊ ಟ್ವಿಸ್ಟರ್ ಹಾಂ ಬಾ. ಈಗ ನಾವು ಮನೆಗೆ ಹೊರಟ್ವಿ ಅಷ್ಟೇ. ಈಗ ಗಾಡಿ ಹತ್ಕೊಂಡು ಹೋಗೋದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ 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 ಬಾಯ್, ಸಿ ಯು, ಟೇಕ್ ಕೇರ್. ಇನ್ನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.